ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಮಹಾಲಯ ಅಮಾವಾಸ್ಯೆ ಇದೆ. ಅಮಾವಾಸ್ಯೆಗೆ ತುಂಬ ಜನ ಮಹಾಲಯ ಅಮಾವಾಸ್ಯೆ ದಿನ ಪಿತೃದೇವತೆಗಳಿಗೆ ಪೂಜೆ ಮಾಡ್ತೀವಲ್ಲ, ನಾವು ಕೂಡ ಪ್ರತಿ ವರ್ಷವೂ ಪೂಜೆಯನ್ನು ಮಾಡ್ತೀವಿ. ಆಲ್ರೆಡಿ ಅಡುಗೆ ಎಲ್ಲ ಕೂಡ ಆಗಿದೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾವು ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಸಾಯಂಕಾಲ ಕಳಶ ಇಟ್ಟು ಕಳಶಕ್ಕೆ ಬಟ್ಟೆಯನ್ನೆಲ್ಲ ಕೂಡ ಇಟ್ಬಿಟ್ಟು ಹೊಸ ಬಟ್ಟೆಯನ್ನು ಪೂಜೆಯನ್ನು ಮಾಡ್ತೀವಿ. ಸಂಜೆ ನಾನು ಕಳಶವನ್ನು ಇಟ್ಕೊತಾ ಇದ್ದೀನಿ. ಕಳಶವನ್ನು ಇಟ್ಟು ಕಳಶಕ್ಕೆ ನಾವು ಹೊಸ ಬಟ್ಟೆಯನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ. ಕಳಶಕ್ಕೆ ನಾನು ಇಲ್ಲಿ ಒಂದು ಕಳಶಕ್ಕೆ ಅರಿಶಿನ ಕೊಂಬನ್ನು ಕಟ್ಟಿದ್ದೀನಿ. ಮುತ್ತೈದೆಯವರು ಆಗಿದ್ದಾಗ ನಾವು ಅವರಿಗೆ ಅರಿಶಿನ ಕೊಂಬನ್ನು ಕಟ್ಟು ನಾವು ಏನು ಮುತ್ತೈದವ್ರಿಗೆ ಏನೇನು ಬಳಸ್ತೀವಿ ಎಲ್ಲದನ್ನು ಕೂಡ ಮುತ್ತೈದೆ ಸಾಮಾನನ್ನೆಲ್ಲನೂ ಕೂಡ ಇಟ್ಟು ಅವರಿಗೆ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ಬೆಳಿಗ್ಗೆನೇ ನಾವು ಪೂಜೆ ಮಾಡಿ ಸಮಾಧಿ ಹತ್ರ ಹೋಗಿ ಎಡೆ ಹಾಕ್ಬಿಟ್ಟು ಪೂಜೆ ಮಾಡಿಕೊಂಡು ಬಂದ್ವಿ. ಸಂಜೆ ನಾವು ಮನೆಯಲ್ಲಿ ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡೋವಂಥ ಪದ್ಧತಿ ನಮಗೆ ರೂಢಿಯಲ್ಲಿದೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಮಗೆ ಯಾವ ರೀತಿ ರೂಢಿಯಲ್ಲಿದೆಯೋ ಆ ರೀತಿ ನಾನು ಪೂಜೆಯನ್ನು ಮಾಡ್ಕೊತೀನಿ. ಬೆಳಿಗ್ಗೆನೇ ಎದ್ದು ಮನೆಗಳೆಲ್ಲ ಕೂಡ ಸಾರಿಸಿ ಕ್ಲೀನ್ ಮಾಡಿ ಅಡುಗೆಯನ್ನು ಮಾಡಿ ನಾವು ನೈವೇದ್ಯಕ್ಕೆ ಇಡೋದ್ರಿಂದ ಅಡುಗೆ ಎಲ್ಲವನ್ನು ಕೂಡ ಉಪವಾಸ ಇದ್ದು ಅಡುಗೆಯನ್ನೆಲ್ಲ ಕೂಡ ಮಾಡಬೇಕಾಗತ್ತೆ. ನಾನಿವತ್ತು ಅನ್ನ, ಸಾರು, ಪಾಯಸ, ಹೆಸರುಬೇಳೆ, ಹಾಗೆ ಹುರುಳಿಕಾಯಿ ಪಲ್ಯ, ವಡೆ, ಹಪ್ಪಳ ಇದನ್ನೆಲ್ಲ ಕೂಡ ಮಾಡಿದ್ದೆ. ನಾವೇನೇನು ಅಡುಗೆ ಮಾಡಿರ್ತೀವೋ ಅದೆಲ್ಲವನ್ನು ಕೂಡ ನಾವು ಯಾರು ತಿನ್ನದೇನೆ ಅದನ್ನು ಸಪ್ರೇಟಾಗಿ ಅವರು ಎತ್ತಿಟ್ಟು ನಂತರ ಆದರೂ ತಗೊಂಡು ಹೋಗ್ಬೋದು. ಇಲ್ಲಾಂದರೆ ಎಲ್ಲರೂ ಕೂಡ ಉಪವಾಸ ಇರ್ತೀವಲ್ಲ ಬೆಳಿಗ್ಗೆ, ಎಲ್ಲರೂ ತಿನ್ನೋದಕ್ಕೂ ಮೊದಲೇ ನಾವು ಅವರಿಗೆ ಎಡೆಯನ್ನು ಹಾಕಿ ಪೂಜೆಯನ್ನಾದರೂ ಮಾಡ್ಬೋದು. ಮಕ್ಳು ಯಾರಾದರೂ ಚಿಕ್ಕ ಮಕ್ಳು ಇರ್ತಾರೆ, ತಿನ್ನಲೇಬೇಕಾಗುತ್ತಲ್ವ, ಮಕ್ಕಳು ಹಸಿವಾಗುತ್ತೆ ಅಂತಾರೆ. ಸೊ ಹಾಗಾಗಿ ನಾವು ಏನು ಅಡುಗೆ ಮಾಡಿರ್ತೀವೋ ಅದನ್ನೆಲ್ಲ ಕೂಡ ನಾನು ಫಸ್ಟ್ ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ. ಮಕ್ಕಳೆಲ್ಲ ತಿಂದಮೇಲೆ ನಾವು ನಂತರ ಅದನ್ನು ಎತ್ತಿಟ್ಟಿರೋದನ್ನು ತಗೊಂಡೋಗಿ ನೈವೇದ್ಯಕ್ಕೆ ಇಟ್ಟು ಪೂಜೆಯನ್ನು ಮಾಡಿಕೊಂಡು ಬರ್ತೀವಿ. ಬ್ರಾಹ್ಮಣರು ಬರೋದು ಅಕಸ್ಮಾತ್ ಲೇಟ್ ಆಯಿತು ಅಂದರೆ ಅವರು ಟೈಮಿಂಗ್ಸ್ ಹೇಳಿರ್ತಾರೆ. ಪಿತೃಪಕ್ಷಗಳಲ್ಲಿ ನಮ್ಮ ಬ್ರಾಹ್ಮಣರು ಕೂಡ ನಾವು ವರ್ಷ ಕರೆಸೋವಂಥವ್ರು ಸ್ವಲ್ಪ ಬ್ಯುಸಿಯಾಗಿ ಇರ್ತಾರೆ. ಅಂದರೆ ತುಂಬ ಜನಕ್ಕೆ ಒಪ್ಕೊಂಡಿರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಹೇಳಿರ್ತಾರಲ್ವ. ಕೆಲವು ಸಲ ಬೆಳಗ್ಗೆ 6 ಗಂಟೆಗೆ ಬರ್ತೀನಿ ಅಂತಾರೆ, ಕೆಲವು ಸಲ 9 ಗಂಟೆ, 11 ಗಂಟೆ, 2 ಗಂಟೆ ಈ ರೀತಿ ಟೈಮ್ ತಗೊತಾರೆ. ಅಮಾವಾಸ್ಯೆ ದಿನ ಆದರೆ ತುಂಬ ಜನನೇ ಅವತ್ತಕ್ಕೆ ಒಪ್ಕೊಂಡಿರ್ತಾರೆ. ಅಂದರೆ ತುಂಬ ವರ್ಷಗಳಿಂದ ಮಾಡಿಸೋವಂಥವ್ರು ಅವರನ್ನು ಆ ಟೈಮಿಂಗ್ಗೆ ಒಪ್ಪಿಸಿರ್ತಾರೆ. ಸೊ ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಟೈಮಿಂಗ್ ಕೊಟ್ಟಿರ್ತಾರೆ. ಸ್ವಲ್ಪ ಲೇಟ್ ಆದರೂ ಕೂಡ ಸಂಜೆ ಕೂಡ ಆಗೋಗುತ್ತೆ ಒಂದೊಂದ್ಸಲ. ಹಾಗಾಗಿ ಹಸಿಕೊಂಡಿರೋಕ್ಕಾಗೋದಿಲ್ಲ ಅಲ್ವ. ಹಾಗಾಗಿ ನಾವು ಏನು ಅಡುಗೆಯನ್ನು ಮಾಡಿರ್ತೀವೋ ಅದನ್ನೆಲ್ಲ ಕೂಡ ನಾನು ಸಪ್ರೇಟಾಗಿ ಫಸ್ಟೇನೆ ಎತ್ತಿಟ್ಬಿಟ್ಟು ನಂತರ ನಾವು ಪೂಜೆಗೆ ಹೋದಾಗ ಅದನ್ನು ತಗೊಂಡೋಗಿ ಎಡೆಯನ್ನು ಹಾಕಿಬಿಟ್ಟು ಪೂಜೆ ಮಾಡಿಕೊಂಡು ಬರ್ತೀವಿ. ಬೆಳಿಗ್ಗೆನೇ ಬಂದರು ಅಂತಂದರೆ ಎಲ್ಲರೂ ಕೂಡ ಉಪವಾಸ ಇದ್ದು ಪೂಜೆಯನ್ನು ಮಾಡ್ತೀವಿ. ಲೇಟ್ ಆಯಿತು ಅಂತಂದರೆ ನಮ್ಮ ಮನೆಯವ್ರು ಮಾತ್ರ ಉಪವಾಸ ಇರ್ತಾರೆ. ಮಿಕ್ತ ನಾವೆಲ್ಲರೂ ಕೂಡ ತಿಂದ್ಬಿಟ್ಟು ಪೂಜೆಯನ್ನು ಮಾಡ್ಕೊಬರ್ತೀವಿ. ನಮ್ಮ ಮನೆಯವ್ರು ಮಾತ್ರ ಪ್ರತಿ ವರ್ಷ ಕೂಡ ಉಪವಾಸ ಇದ್ದು ಪೂಜೆಯನ್ನು ಮಾಡ್ತಾರೆ. ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಹೆಚ್ಚಾಗಿ ಉಪವಾಸ ಇರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಮಾಡೋವಂಥ ಪದ್ಧತಿಗಳಿರುತ್ತೆ. ನಾವು ಯಾವಾಗಲೂ ಕೂಡ ಮಾಡೋ ಪದ್ಧತಿಯನ್ನೇ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆನೇ ನಾವು ಸಮಾಧಿ ಹತ್ರ ಹೋಗಿ ನಾವೇನು ಅಡುಗೆ ಮಾಡಿರ್ತೀವೋ ಅದನ್ನು ಅಲ್ಲೇ ಎಡೆ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀವಿ. ಬ್ರಾಹ್ಮಣರನ್ನ ಕರೆಸಿ ಪಿಂಡವನ್ನು ಇಕ್ಕಿಸ್ತಾರಲ್ವ, ತಿಥಿ ದಿನ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ವರ್ಷ ಕೂಡ ಮಾಡ್ತೀವಿ. ಅದಾದಮೇಲೆ ಪಿಂಡವನ್ನು ನೀರಲ್ಲಿಟ್ಬಿಟ್ಟು ಹಾಗೆಯೇ ಸಮಾಧಿ ಹತ್ರ ಹೋಗಿ ನಾವು ಮಾಡಿರೋಂಥ ಅಡುಗೆಯನ್ನೆಲ್ಲ ಕೂಡ ಅಲ್ಲಿಗೆ ತಗೊಂಡೋಗಿ ಎಡೆ ಹಾಕ್ಬಿಟ್ಟು ಪೂಜೆಯನ್ನು ಮಾಡ್ಕೊಂಡು ಬರ್ತೀವಿ. ಅಲ್ಲಿ ಮಾಡ್ಕೊಂಡು ಬಂದಮೇಲೆ ಸಂಜೆ ಮನೆಯಲ್ಲಿ ಕಳಶವನ್ನು ಇಟ್ಟು ಕಳಶಕ್ಕೆ ನಾವು ಹೊಸ ಬಟ್ಟೆಯನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತೀವಿ. ಕೆಲವರು ಕಳಶದ ಹತ್ರ ಎಲ್ಲ ಎಡೆಯನ್ನು ಹಾಕ್ತಾರೆ. ನಮ್ಮ ಮನೆಯಲ್ಲಿ ನಮಗೆ ಇದೇ ಥರ ರೂಢಿ. ಕಳಶದ ಹತ್ರ ನಾವು ಎಡೆಯನ್ನು ಹಾಕೋದಿಲ್ಲ. ಕಳಶಕ್ಕೆ ಹೊಸ ಬಟ್ಟೆಯನ್ನು ಇಟ್ಟು ಹೂವು, ಅರಿಶಿನ, ಕುಂಕುಮ ಎಲ್ಲ ಇಟ್ಟು ಪೂಜೆಯನ್ನು ಮಾಡ್ತೀವಿ. ನಾನು ಅದನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 2 ಕಳಶವನ್ನು ಇಟ್ಟಿದ್ದೀನಿ. ಒಂಟಿ ಕಳಶ ಇಡಬಾರ್ದು ಅಂತೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ 2 ಕಳಶಗಳನ್ನು ಇಟ್ಕೊತೀವಿ. ಈ ಕಡೆ ಸೀರೆ ಇಟ್ಟಿರೋವಂಥದ್ದು ನಮ್ಮ ಅತ್ತೆಯವರು ಇಲ್ಲ,
ಅವ್ರಿಗೆ ನಾವು ಸೀರೆಯನ್ನು ಇಟ್ಕೊತೀವಿ. ನಮ್ಮ ಮಾವ ಕೂಡ ಇಲ್ಲ, ನಮ್ಮ ಮಾವಗೆ ಅವ್ರ ತಂದೆಯವ್ರಿಗೆ ನಮ್ಮ ಮೈದ ಎಲ್ಲರಿಗೂ ಕೂಡ ಸೇರಿಸಿ ಇನ್ನೊಂದು ಚಿಕ್ಕ ಕಳಶದ ಹತ್ರ ಬಟ್ಟೆಯನ್ನು ಇಟ್ಕೊತೀವಿ. ಅಂದರೆ ಮನೆಯಲ್ಲಿ ಯಾರೇ ದೊಡ್ಡವರು ತೀರೋಗಿರ್ತಾರೋ ಎಲ್ಲರಿಗೂ ಕೂಡ ಸೇರಿಸಿ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೀವಲ್ವ. ಅತ್ತೆ ಮಾವ ಅವ್ರ ತಂದೆ ತಾಯಿ ಪ್ರತಿಯೊಬ್ಬರಿಗೂ ಕೂಡ ಸೇರಿಸಿ ನಾವು ಪಿತೃಪಕ್ಷಗಳಲ್ಲಿ ಮಹಾಲಯ ಅಮಾವಾಸ್ಯೆ ದಿನ ಆದರೂ ಮಾಡ್ಬೋದು. ಅದಕ್ಕೂ ಮೊದಲು 15 ದಿನ ಪಿತೃಪಕ್ಷಗಳಿರುತ್ತಲ್ವ, ಈ 15 ದಿನದಲ್ಲಿ ಯಾವತ್ತು ಬೇಕಾದರೂ ಕೂಡ ನಾವು ಮಾಡ್ಬೋದು. ಇದು ಕೆಲವರಿಗೆ ಆಚಾರದಲ್ಲಿ ಇರುತ್ತೆ, ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಕೂಡ ನಾವು ಮಾಡ್ತೀವಿ. ಅದೇ ಪದ್ಧತಿಯನ್ನು ನಾನು ಪ್ರತಿ ವರ್ಷ ರೂಢಿಸ್ಕೊಂಡು ಬಂದು ಮಾಡ್ತಾ ಇರ್ಬೋದು. ನಮ್ಮ ಅತ್ತೆಯವರು ಮುತ್ತೈದೆ ಆಗಿರೋದ್ರಿಂದ ಅವರಿಗೆ ಅರಿಶಿನ ಕುಂಕುಮ ಬಳೆ ಎಲ್ಲವನ್ನು ಕೂಡ ನಾವು ಮುತ್ತೈದೆಯವರಿಗೆ ಏನೇನು ಇಡ್ತೀವೋ ಎಲ್ಲವನ್ನು ಕೂಡ ಇಟ್ಟು ನಾವು ಪೂಜೆಯನ್ನು ಮಾಡ್ತೀವಿ. ನಂತರ ಹೂವು ಎಲ್ಲ ಕೂಡ ಹಾಕಿ ಹೊಸ ಬಟ್ಟೆಯನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿ, ಮತ್ತು ಸಾಂಬ್ರಾಣಿ ಅಂತೀವಲ್ವ ಅದನ್ನು ಕೂಡ ಹಾಕಿ ಮನೆಯಲ್ಲಿರೋರೆಲ್ಲರೂ ಕೂಡ ಕಾಯಿ ಹೊಡೆದು ಧೂಪವನ್ನು ಹಾಕ್ತೀವಿ. ಕಳಶದ ಹತ್ರ ನಾವು ಧೂಪ ಹಾಕೋದೇ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಾವು ಕೂಡ ಇಲ್ಲಿ ಸಾಂಬ್ರಾಣಿ ಧೂಪವನ್ನು ಹಾಕಿ ಎಲ್ಲರನ್ನು ಕೂಡ ನೆನೆಸ್ಕೊಂಡು ಪೂಜೆಯನ್ನು ಮಾಡ್ತೀವಿ. ತುಂಬ ಮನೆಗಳಲ್ಲಿ ಈ ಪದ್ಧತಿ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡಿದ್ರೂ ಕೂಡ ಪಿತೃದೇವತೆಗಳಿಗೆ ವರ್ಷಕ್ಕೆ ಒಂದು ಸಲ ಆದರೂ ಕೂಡ ನಾವು ಪೂಜೆಯನ್ನು ಮಾಡಿ ಅವ್ರನ್ನ ನೆನೆಸ್ಕೋಬೇಕು ಅಂತ ಹೇಳ್ತಾರೆ. ಅವರು ಒಳ್ಳೆಯವರಾಗಲಿ ಕೆಟ್ಟವರಾಗಲಿ, ತುಂಬ ಜನ ನಮ್ಮ ತಂದೆ ತಾಯಿ ನಮ್ಗೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತೇಳ್ಬಿಟ್ಟು ಬೈಕೊತಾ ಇರ್ತೀವಲ್ವ. ಸೊ ನಾವು ಯಾವುದೇ ಕಾರಣಕ್ಕೂ ಪಿತೃ ದೇವತೆಗಳನ್ನು, ಅಂದರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರನ್ನು ನಾವು ಯಾವತ್ತೂ ಕೂಡ ಕೆಟ್ಟದಾಗಿ ನೆನೆಸ್ಕೋಬಾರ್ದು. ನಾವಿವತ್ತು ಏನಿದ್ದೀವಿ ಅದು ಅವರಿಂದನೇ ಅಂತ ಅಲ್ವಾ. ನಾವು ಇವತ್ತು ಈ ಸ್ಥಿತಿಯಲ್ಲಿ ಇದ್ದೀವಿ ಅಂತಂದರೆ ಅವರೇ ಕಾರಣ. ಹಾಗಾಗಿ ನಾವು ಯಾವತ್ತೂ ಕೂಡ ಪಿತೃದೇವತೆಗಳನ್ನು ಕೆಟ್ಟದಾಗಿ ನೆನೆಸ್ಕೊಳ್ದೆ ಒಳ್ಳೆಯದಾಗಿಯೇ ನೆನೆಸ್ಕೊಂಡು ಅವರಿಗೆ ವರ್ಷಕ್ಕೆ ಒಂದು ಸಲ ಆದರೂ ಕೂಡ ಪೂಜೆಯನ್ನು ಮಾಡೋದು ಒಳ್ಳೆಯದೇ ಅಲ್ವಾ. ಸೊ ನಾವು ಕೂಡ ಪ್ರತಿ ವರ್ಷ ಮಾಡ್ತೀವಿ. ನಾನು ಸಮಾಧಿ ಹತ್ರ ಹೋಗಿದ್ದೇನು ಕೂಡ ವಿಡಿಯೋ ಮಾಡಲಿಲ್ಲ. ಮನೆಯಲ್ಲಿ ಕಳಶ ಇಟ್ಟಿದ್ದು ಮಾತ್ರ ವಿಡಿಯೋನ ಮಾಡಿ ನಿಮಗೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ನಾವು ಅಡುಗೆ ಮಾಡೋವಾಗ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದಂಥದ್ದನ್ನೇ ಅಡುಗೆ ಮಾಡಿ ಅವ್ರಿಗೆ ಎಡೆಯನ್ನು ಹಾಕ್ತೀವಿ. ನಾವು ಸಮಾಧಿ ಹತ್ರನೇ ಯಾವಾಗಲೂ ಕೂಡ ಎಡೆ ಹಾಕ್ತೀವಿ. ಕೆಲವರು ಇಲ್ಲೇ ಅಂದರೆ ಕಳಶದ ಹತ್ರನೇ ಎಡೆ ಹಾಕಿ ಪೂಜೆಯನ್ನು ಮಾಡ್ತಾರೆ. ಹಾಗೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡೋ ಅಂಥ ಪದ್ಧತಿ ಇಲ್ಲ. ಕೆಲವರೆಲ್ಲ ಕೂಡ ನಾನ್ ವೆಜ್ಜನ್ನು ಮಾಡ್ತಾರೆ. ದಿನದ ದಿನ ಅಂದರೆ ಸತ್ತಾಗ ತಿಥಿ ಮಾಡ್ತೀವಲ್ವ, ಆವಾಗಲೂ ಕೂಡ ನಮ್ಮ ಮನೆಯಲ್ಲಿ ನಾವು ನಾನ್ ವೆಜ್ಜನ್ನು ಮಾಡೋದಿಲ್ಲ. ಕೆಲವರಿಗೆ ನಾನ್ ವೆಜ್ ಮಾಡೋ ಅಂಥ ಅಭ್ಯಾಸ ಇರುತ್ತೆ. ಅಂದರೆ ಅವ್ರ ಮನೆಗಳಲ್ಲಿ ಯಾವ ರೀತಿ ರೂಢಿಯಲ್ಲಿ ಇರುತ್ತೋ ಅದನ್ನೇ ಪಾಲಿಸ್ಕೊಂಡು ಬಂದಿರ್ತಾರೆ. ನಮ್ಮ ಮನೆಯಲ್ಲಿ ನಾನ್ ವೆಜ್ ಊಟವನ್ನು ತಿಥಿಯಲ್ಲಿ ಕೂಡ ಹಾಕೋದಿಲ್ಲ, ಮತ್ತು ಮಹಾಲಯ ಅಮಾವಾಸ್ಯೆಗೂ ಕೂಡ ನಾನ್ ವೆಜ್ ಅಡುಗೆಯನ್ನು ನಾವು ಮಾಡೋದಿಲ್ಲ. ಯಾವಾಗಲೂ ಕೂಡ ವೆಜ್ಜನ್ನೇ ಮಾಡೋವಂಥದ್ದು. ಹಾಗಾಗಿ ಅವ್ರಿಗೆ ಏನು ಇಷ್ಟ ಆಗುತ್ತೋ ವೆಜ್ಜಲ್ಲೇ ಅಂಥದ್ದನ್ನೇ ನಾವು ಅಡುಗೆ ಮಾಡಿ ಅವತ್ತಿನ ದಿನ ಎಡೆಗೆ ಹಾಕಿ, ಪಿತೃದೇವತೆಗಳು ಈ ಪಿತೃಪಕ್ಷದಲ್ಲಿ ಬಂದು ನಮ್ಮನ್ನೆಲ್ಲರನ್ನೂ ಕೂಡ ನೋಡ್ತಾರೆ ಅನ್ನೋದನ್ನು ತುಂಬ ಜನ ಆ ರೀತಿ ಹೇಳ್ತಾರೆ. ನಮ್ಮ ಮನೆಗೆ ಪೂಜೆಗೆ ಬರ್ತಾರಲ್ವ ಬ್ರಾಹ್ಮಣರು, ಅವರು ಕೂಡ ಹೇಳೋದು ಹಾಗೇ. ಪಿತೃದೇವತೆಗಳು ಈ 15 ದಿನದಲ್ಲಿ ಭೂಮಿ ಮೇಲೆ ಬರ್ತಾರೆ. ಬಂದು ನಾವು ಯಾವ ರೀತಿ ಇದ್ದೀವಿ, ನಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ತಾರಂತೆ. ಅದೊಂದು ನಂಬಿಕೆ. ನೋಡ್ತಾರಾ ಇಲ್ವಾ ಅನ್ನೋದು ಸೆಕೆಂಡ್ರಿ. ಯಾವುದರಲ್ಲಾದರೂ ನಮಗೆ ನಂಬಿಕೆ ಇದ್ದಾಗಲೇ ಅಲ್ವಾ ನಮಗೆ ಇಂಥ ಕೆಲಸ ಮಾಡಬೇಕು ಅಂತ ಅನಿಸೋದು. ಅದು ಆಗುತ್ತಾ ಬಿಡುತ್ತಾ, ಅದು ನಿಜಾನ ಸುಳ್ಳ, ಅದು ಅನವಶ್ಯಕತೆ. ಸೊ ನಾವು ವರ್ಷದಲ್ಲಿ ಒಂದು ಸಲ ಆದರೂ ಈ ರೀತಿ ನೆನೆಸ್ಕೊಳ್ಳೋದು ಒಳ್ಳೆಯದೇ. ಯಾಕಂದರೆ ನಮಗಾಗಿ ಅವರು ಎಷ್ಟೋ ಮಾಡಿರ್ತಾರೆ. ಅವರನ್ನು ವರ್ಷದಲ್ಲಿ ಒಂದು ಸಲ ಆದರೂ ನಾವು ನೆನೆಸ್ಕೋಬೇಕಲ್ವ. ಹಾಗಾಗಿ ತುಂಬ ಜನಕ್ಕೆ ಈ ರೀತಿ ವಾಡಿಕೆ ಇದ್ದೇ ಇರುತ್ತೆ. ಮಹಾಲಯ ಅಮಾವಾಸ್ಯೆಗಾದರೂ ಮಾಡ್ತಾರೆ, ಅಥವಾ ಅವರು ಸತ್ತ ದಿನ ಅಂದರೆ ವರ್ಷಕ್ಕೆ ಒಂದು ಸಲ ಅಂತ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ನಾವು ಕೂಡ ಮಾಡ್ತೀವಿ. ಮಹಾಲಯ ಅಮಾವಾಸ್ಯೆ ಅಂತ ಅಂದವಾಗ ಅವರ ಮಕ್ಕಳು ಮೊಮ್ಮಕ್ಕಳು ಎಷ್ಟು ಜನ ಮಕ್ಕಳಿರ್ತಾರೋ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಪೂಜೆಯನ್ನು ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ಮನೆಯವರೊಬ್ಬರೇ ಇರೋದು, ಹಾಗಾಗಿ ನಾವು ಮಾತ್ರ ಸೇರಿ ಮಾಡ್ತೀವಿ. ಮಕ್ಕಳು ಮತ್ತು ಮೊಮ್ಮಕ್ಕಳೆಲ್ಲರೂ ಕೂಡ ಸೇರಿ ಪೂಜೆಯನ್ನು ಮಾಡಿ ಅವ್ರಿಗೆ ಧೂಪವನ್ನು ಹಾಕ್ತೀವಿ.